ನಮ್ಮ ಪಕ್ಷದಲ್ಲೇ ತಿಂದು ಉಂಡು ಬೆಳೆದು ಟಿಕೆಟ್ ತಗೊಂಡು ಮಂತ್ರಿವರೆಗೂ ಹೋಗಿ, ಶಾಸಕ ಅಲ್ಲ ಮಂತ್ರಿವರೆಗೂ ಹೋಗಿ ಪಾಪ ಹೇಳಿಕೆ ಕೊಡ್ತಾರೆ. ಮಂಡ್ಯ ಜಿಲ್ಲೆಯ ಯುವ ಸಮುದಾಯ ಬೆಳಿಬೇಕು ಅಂದರೆ ಜನತಾದಳ ಪಕ್ಷ ಮಂಡ್ಯ ಜಿಲ್ಲೆಯಿಂದ ಹೊರಗೆ ಹಾಕಬೇಕಂತೆ. ಜನತಾದಳ ಪಕ್ಷವನ್ನು ರಾಜಕೀಯವಾಗಿ ಮುಗಿಸ್ಬೇಕಂತೆ. ಅಲ್ಲ ರೀ ಉಸ್ತುವಾರಿ ಮಂತ್ರಿಗಳೇ, ಯಾವ ಯುವಕನ ಬಗ್ಗೆ ಮಾತಾಡ್ತಾ ಇದೀಯಣ್ಣ ನೀನು? ಯಾವ ಯುವಕರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಪಾಪ ನಿಂತರ ಒಂದು ಕೋಟೆ ಕಟ್ಕೊಂಡು ಕುಮಾರಣ್ಣ ಅವರು ಯಾವತ್ತೂ ಕೂಡ 2019ರಲ್ಲಿ ಮನ್ಸು ಮಾಡಿದರೆ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಗೆದ್ದು ಬರ್ಬೋದಾಗಿತ್ತು. ಇದೇ ನಿಖಿಲ್ ಕುಮಾರಸ್ವಾಮಿ, ಮಿಸ್ಟರ್ ಚೆಲುವರಾಯಸ್ವಾಮಿ, ನಾವು ಯಾವತ್ತೂ ಕೂಡ ನಮ್ಮ ಜೀವಮಾನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ತಲೆ ಕೊಟ್ಟಂತವ್ರಲ್ಲ. ಪಾಪ ಯುವ ಸಮುದಾಯವನ್ನ ಉಳಿಸ್ತಕ್ಕಂಥ ಮಾತನ್ನ ಪಾಪ ಈ ಜಿಲ್ಲೆನಲ್ಲಿ ಆಡಿದಿರಲ್ಲ. ಯಾವ ಯುವ ಸಮುದಾಯವನ್ನ ಬೆಳೆಸಿದ್ದೀರಿ ಸ್ವಾಮಿ ನೀವು? ಯಾವ ಮೊನ್ನೆ ನಡೆದಂತ DCC ಬ್ಯಾಂಕ್ ಚುನಾವಣೆ, ಡೈರಿ ಚುನಾವಣೆಗಳು ರಾಮನಗರದಲ್ಲಿ, ಮಂಡ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ತಾ ಇದ್ದೀರಿ? ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ನಿಮ್ಮ ಮನೆ ಚಾಕ್ರಿ ಕೆಲಸಕ್ಕೆ ಇಟ್ಕೊಂಡಿದ್ದೀರೇನ್ರಿ ಅಧಿಕಾರಿಗಳನ್ನ, ಮಿಸ್ಟರ್ ಚೆಲುವರಾಯಸ್ವಾಮಿ? ಇವತ್ತೇನು ನೀವು ನಮಗೆ ಪಾಪ ತೋರಿಸ್ಕೊಟ್ಟಿದ್ದೀರಲ್ಲ ಧಮ್ಕಿಗಳು ಹಾಕೋದು. ಓ ಯಾರು ಕ್ಯಾಂಡಿಡೇಟೇ ಇಲ್ದಿರಾ ಗೆದ್ದುಬಿಟ್ರಂತೆ ಚುನಾವಣೆನ. ಕ್ಯಾಂಡಿಡೇಟ್ಗಳು ಯಾರು ಅರ್ಜಿ ಹಾಕಕ್ಕಿರ್ಲಿಲ್ವಂತೆ ಜನತಾದಳದಲ್ಲಿ. ಯಾರ್ಯಾರಿಗೆ ಯಾವ್ಯಾವ ರೀತಿ ಯಾವ ವಹಿವಾಟುಗಳು ವ್ಯವಹಾರಗಳನ್ನ ಅರ್ಥ ಮಾಡ್ಕೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ಕೀ ಕೊಡಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ಕುತಂತ್ರದಿಂದ ಬೆದರಿಕೆ ಹಾಕಬೇಕು, ಧಮಕಿ ಹಾಕಬೇಕು, ಯಾವ್ಯಾವ ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರವನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಕಲಿಸ್ತಾ ಇರ್ತಕ್ಕಂಥ ಮಹಾನುಭಾವ ನಮ್ಮ ಚೆಲುವಣ್ಣ. ಮಿಸ್ಟರ್ ಚೆಲುವಣ್ಣ, ಇವತ್ತು ಹೇಳ್ತೀನಿ ಕೇಳಿ ವೇದಿಕೆ ಮೇಲೆ. ಇವತ್ತೇನು ಅಧಿಕಾರಿಗಳನ್ನ ಇಟ್ಕೊಂಡು ಆಟಗಳು ಆಡ್ತಾ ಇದ್ದೀರಲ್ಲ ಸ್ವಾಮಿ, 2.5 ವರ್ಷ ತಾಳಿ ಪಾಪ ಇದೇ ಸನ್ಮಾನ್ಯ ನಮ್ಮ ಕುಮಾರಣ್ಣ ಹಸು ಇದ್ದಂಗೆ ದೇವರಂತ ಮನುಷ್ಯ. ಪಾಪ ಇದೇ ರಾಮನಗರದ 4 ಬಾರಿ ಶಾಸಕರಾಗಿದ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಒಂದು ದಿನ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಲಿ, ಜಿಲ್ಲಾಧಿಕಾರಿಗಳು ಫೋನ್ ಮಾಡಲಿ, ಏನಾದ್ರು ಸಮಸ್ಯೆ ಅಂತ ಬಂದೆ ನಿಂತಂಥ ಸಂದರ್ಭದಲ್ಲಿ ಅದು ಏನ ನೋಡಿ ಬ್ರದರ್, ಆ ಪಕ್ಷ ಈ ಪಕ್ಷ ಅಂತ ತಾರತಮ್ಯ ಮಾಡೋದು ಬೇಡ, ತಿದ್ದಿ ಬುದ್ಧಿ ಹೇಳಿ ಕಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದ ಈ ಪುಣ್ಯಾತ್ಮ ಕುಮಾರಣ್ಣ. ಆದರೆ ಇವತ್ತು ಆ ಒಂದು ರಾಜಕಾರಣಕ್ಕೆ ಬೆಲೆ ಇಲ್ಲ. ಇವತ್ತು ನಮಗೇನು ದಾರಿ ತೋರಿಸಿದಿರಲ್ಲ, ಈ ದಾರಿ ಇದೇ ಜನತಾದಳ ಪಕ್ಷ, ಇದೇ ನಿಖಿಲ್ ಕುಮಾರಸ್ವಾಮಿ. ಇವತ್ತು ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ, ಇದೇ ಕೆಲಸ ನಿಮಗೆ ನಾಳೆ ಮುಂದೆ ನಾವು ಮಾಡ್ತೀವಿ. ಸಿದ್ಧ ಆಗಿ ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಬಹಳ ದೂರ ಇಲ್ಲ ದಿನಗಳು.